ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆ್ಯಂಡ್ ಜನರಲ್ ಗೈಡೆನ್ಸ್. ಇವತ್ತು ನಮ್ಮ ರೀಡಿಂಗಲ್ಲಿ ಏನನ್ನು ಕನ್ಸಿಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಆರ್ ಥಾಟ್ಸ್, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ನೋಡೋಣ ಏನೇನೆಲ್ಲ ಕಾರ್ಡ್ಸ್ ಬರುತ್ತೆ ಅಂತ. ಒಂದು 3 ರಿಂದ 4 ಕಾರ್ಡ್ ತೆಗಿತೀನಿ. ಲೆಟ್ಸ್ ಸಿ ಏನು ಇದೆ ಅಂತ ಹೇಳಿ. ಎಸ್, ಇವಾಗ ಕಾರ್ಡ್ಸ್ನ ನೋಡೋಣ. ಕಾರ್ಡ್ಸ್ನ ನಾನು ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಬಹುದು ನೀವು, ಬಾಟಮ್ ಆಫ್ ದ ಡೆಕ್ ಸ್ಟಾರ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಪೇಜ್ ಆಫ್ ಕಪ್ಸ್, ಆ್ಯಂಡ್ ದಿಸ್ ಈಸ್ 4 ಆಫ್ ಸ್ವಾರ್ಡ್ಸ್, ಪೇಜ್ ಆಫ್ ಸ್ವಾರ್ಡ್ಸ್, and okay 4 of cups, ಸ್ಟಾರ್ ಕಾರ್ಡ್. ಸೊ ಇವಾಗ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಕರೆಂಟ್ಲಿ ಅಂತ ಹೇಳಿದರೆ, ಡೆಫಿನೆಟ್ಲಿ ಇವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಲ್ಲೋ ಒಂದು ಕಡೆ ಏನು ಅನಿಸ್ಬಿಟ್ಟಿದೆ ಅಂತಂದರೆ, ಇವ್ರಿಗೆ ತುಂಬ ಈಗೋ ಪ್ರಾಬ್ಲಮ್ ಇದೆ. ಓಕೆನಾ? ಸೊ ಅಂದರೆ ಈಗೋ ಪ್ರಾಬ್ಲಮ್ ಅಂದರೆ ಹೇಗೆ ಅಂದರೆ, ಈಗ ನಾನೇ ಹೋದರೆ ಏನು ಅನ್ಕೋಬೇಡ, ನನ್ನ ಮರ್ಯಾದೆ ಏನಾಗಬೇಡ, ನಾನೇ ಹೋದರೆ ನಾನೇ ಸೋತೋಗ್ಬಿಡ್ತೀನಲ್ಲ, ಈ ಥರದ್ದೆಲ್ಲ ಥಾಟ್ಸ್ ಇದೆ ಈ ಪರ್ಸನ್ಗೆ. ಓಕೆನಾ? ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಐ ಆಮ್ ಪ್ರಿಟಿ ಶ್ಯೂರ್ ಅವ್ರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿಯೇ ಯೋಚನೆ ಮಾಡ್ತಾ ಇದ್ದಾರೆ. ಏನು ನೆಗೆಟಿವ್ ಥಾಟ್ಸ್ ಅಂತೂ ಏನೂ ಇಲ್ಲ, ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎವ್ರಿ ನೈಟ್ ಅವ್ರಿಗೆ ನಿಮ್ಮ ಬಗ್ಗೆ ಥಾಟ್ಸ್ ಬರ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಹೋಗ್ಬಿಡೋಣ, ಈ ಬ್ಯಾಕ್ ಟು ದ ರಿಲೇಷನ್ಶಿಪ್ ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ರೆಡಿ ಇಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ, ಅವರು ನೀವು ಏನು ಅನ್ಕೋತಿರೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವರಿದ್ದಾರೆ. ಓಕೆ? ಆ್ಯಂಡ್ ಸೊ ನಾನು ಪ್ರತಿ ಸತಿ ಹೇಳ್ತೀನಿ, ಗ್ರ್ಯಾಬೋವಾಯ್ ಕೋಡ್ಸ್ ಯೂಸ್ ಮಾಡಿ, ಎಲ್ಲ ಥರ ಗ್ರ್ಯಾಬೋವಾಯ್ ಕೋಡ್ಸ್ನು ನಾನು ಕೊಟ್ಟಿದ್ದೀನಿ ಅಂತ. ಇವಾಗ ಒಂದು ಸಕ್ಸಸ್ ಸ್ಟೋರಿನ ನೀವು ನೋಡಬಹುದು ಈಗ ನೆಕ್ಸ್ಟು. ಮ್ಯಾಮ್, ಈ ನಂಬರ್ ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ ಅಂತ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಲವ್ ಮ್ಯಾರೇಜ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಇದನ್ನು ಬಳಸಿ. ಇದು ಲೈಕ್ ಪ್ರತಿಯೊಂದು ಸಂಖ್ಯೆ, ಇಲ್ಲಿ ಪ್ರತಿಯೊಂದು ವಸ್ತು ಅಥವಾ ಯಾವುದೇ ಒಂದು ಸಣ್ಣ ಒಂದು ವಸ್ತುಗೂ ಕೂಡ ಎನರ್ಜಿ ಇದೆ. ಅದೇನೇ ಈ ನಂಬರ್ಸ್ಗಳು, ಈ ಗ್ರ್ಯಾಬೋವಾಯ್ ಕೋಡ್ಸ್ಗಳು. ದಯವಿಟ್ಟು ಇದನ್ನು ಬಳಸಿ. ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗೇ ಆಗುತ್ತೆ. ರಿಲೇಷನ್ಶಿಪ್ ಅಂತ ಅಲ್ಲ, ನಿಮ್ಮ ಲೈಫೇ ಹೀಲ್ ಆಗುತ್ತೆ. ನಿಮಗೆ ಎಲ್ಲೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೂ ಆಗ್ತಿಲ್ಲ ಅನಿಸ್ಬೋದು, ಬಟ್ ಡೆಫಿನೆಟ್ಲಿ ಯು ವಿಲ್ ಸಿ ದ ಚೇಂಜಸ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್. ನಿಮ್ಮ ಈ ಪರ್ಸನ್ 100% ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವರು ಏನು ಗೊತ್ತಾ, ಅವರಿಗೆ ಒಂಥರ ಪಾಸಿಟಿವ್, ಒಂದು 80% ಪಾಸಿಟಿವ್ ಥಾಟ್ಸ್ ಇದೆ ಅಂದರೆ, ಒಂದು 20% ನೆಗೆಟಿವ್ ಥಾಟ್ಸು ಇದೆ ನಿಮ್ಮ ಬಗ್ಗೆ. ಏನಂತ ಹೇಳಿದ್ರೆ, ಓಕೆ, ನಮ್ಮ ಮಧ್ಯೆ ಜಗಳ ಆಯಿತು, ಅವರೇ ಇನ್ನೂ ಬೆಂಡ್ ಆಗ್ಬೋದಿತ್ತು, ಅವರೇ ನಮ್ಮ ಬಗ್ಗೆ ಕನ್ಸರ್ನ್ ತೋರಿಸ್ಬೋದಿತ್ತು, ಅವರೇ ಇನ್ನೂ ಬರಬಹುದಲ್ಲ. ಇವಾಗ ನೀವು ಪ್ರಯತ್ನ ಪಡೋದು ನಿಲ್ಲಿಸಿರಬಹುದು, ಅಥವಾ ಓಕೆ ಎಲ್ಲ ಕಡೆನೂ ಅವ್ರು ಬ್ಲಾಕ್ ಮಾಡಿದ್ದಾರೆ, ಪಾಪ ನೀವು ಹೇಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಅವ್ರ ಜೊತೆ. ಸೊ ಹಾಗಾಗಿ ನೀವು ಲೈಕ್ ಟ್ರೈ ಮಾಡಿ ಓಕೆ ಬಂದಾಗ ಬರಲಿ ಬಿಡು ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಆದರೆ ಅವರು ಅದನ್ನು ನೆಗೆಟಿವ್ ಆಗೂ ತೊಗೊಂಡಿರ್ಬೋದು. ನೋಡು, ಇಷ್ಟು ದಿನ ವೆಯ್ಟ್ ಮಾಡಿದ್ರು ಸಡನ್ನಾಗಿ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ. ಆದರೆ ಈ ವ್ಯಕ್ತಿಗೆ ನೀವು ಎಷ್ಟು ಮಾಡಿದ್ರೂ ಕಮ್ಮಿನೇ. ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆ್ಯಂಡ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ಮೂವ್ ಆನ್ ಆಗೋಂತಹ ಕ್ಯಾರೆಕ್ಟರ್ ಇವರು. ನಿಮ್ಮ ಥರ ಲೈಕ್ ಸ್ಟಕ್ಕಾಗಿ ನನಗಿದೇ ಬೇಕು ನನಗದೇ ಬೇಕು ಅನ್ನೋ ಕ್ಯಾರೆಕ್ಟರ್ ಅಲ್ಲ. ಬೇಗ ಮೂವ್ ಆನ್ ಆಗಿಬಿಡ್ತಾರೆ ಇವರು. ಈ ರಿಲೇಷನ್ಶಿಪ್ಪಿಂದನೂ ಅಷ್ಟೇ, ಇವರು ತುಂಬ ಬೇಗ ವಾಕೌಟ್ ಮಾಡಿದ್ದಾರೆ, ತುಂಬ ಬೇಗ ಗಿವ್ ಅಪ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟೋ ಜನಕ್ಕೆ ನಿಮಗೆ ನನಗೆ ಫ್ಯಾಮಿಲಿ ಇಶ್ಯೂ ಇದೆ, ನನಗೆ ಹಣದ ತೊಂದರೆ ಇದೆ, ನನಗೆ ಸಾಕೋಕ್ಕಾಗೋದಿಲ್ಲ, ನನಗೆ ನೋಡ್ಕೊಳಕ್ಕಾಗೋದಿಲ್ಲ, ನನಗಿನ ಬೆಟರ್ ಪರ್ಸನ್ ನಿನಗೆ ಸಿಗ್ತಾರೆ, ಈ ಥರದ್ದು ಮಾತುಗಳನ್ನು ಆಡಿ ಹೋಗಿರಬಹುದು. ಬಿಕಾಸ್ ದೇ ಆರ್ ಅಂಡರ್ ಕಾನ್ಫಿಡೆಂಟ್. ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಕಮ್ಮಿ ಇದೆ. ಅವರು ಎಷ್ಟು ನೀವು ಅವರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಹೋದ್ರೂ ಕೂಡ ಅವರು ನಿಮಗೆ ಮಾತಾಡೋದೇ ನೆಗೆಟಿವ್ ವೇಯಲ್ಲೇ ಮಾತಾಡೋದು. ಅಂದರೆ ಇಲ್ಲ ಬಿಡು, ನೀನಂಗೆ ಅಂದ್ಕೊಂಡಿದ್ದೀಯ ಅಷ್ಟೇ, ಅದಾಗಲ್ಲ, ಪಾಸಿಬಲ್ ಇಲ್ಲ, ಈ ಥರ ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವು ಎಷ್ಟು ಅವ್ರಿಗೆ ಹೇಳ್ಕೊಡಿ, ಇಲ್ಲ ನೆಗೆಟಿವ್ ಆಗಿ ಮಾತಾಡಿದ್ರೆ ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ, ಆ ಥರ ಮಾತಾಡಬೇಡಿ ಅಂತ ಹೇಳ್ಕೊಟ್ರೂ ಕೂಡ ದೇ ವಿಲ್ ಬಿ ನೆಗೆಟಿವ್. ಅದು ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಈ ಒಂದು ಯೂನಿವರ್ಸಲ್ಲಿ
ಎಲ್ಲರೂ ಯೂನಿವರ್ಸಿಗೆ ಕನೆಕ್ಟೆಡೇನೆ, ಓಕೆನಾ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯೂನಿವರ್ಸಿಗೆ ಕನೆಕ್ಟೆಡ್. ಎಲ್ಲರಿಗೂ ಎಲ್ಲ ಥರದ್ದು ಫೀಲಿಂಗ್ಸು ಇರುತ್ತೆ. ಆದರೆ ನಾವು ಬೇರೆಯವರ ಫೀಲಿಂಗ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅವರಿಗೆ ಅವರೇ ಅರ್ಥ ಮಾಡಿಕೊಂಡು ಈ ಸ್ಪಿರಿಚುವಲ್ ಜರ್ನಿಗೆ ಎಂಟರ್ ಆಗಬೇಕು. ನಾವು ಯಾರೂ ಫೋರ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವು ಯಾರಿಗಾದ್ರೂ ಒಂದು ವೇಳೆ ಈ ಥರ ಒಂದು ಸ್ಪಿರಿಚುವಲ್ ಜರ್ನಿ ಇದೆ, ಇದನ್ನು ನೀನು ಟ್ರೈ ಮಾಡು ಅಂತ ಹೇಳಿ ಅವರು ಓಕೆ ನಾನು ಟ್ರೈ ಮಾಡ್ತೀನಿ ಅಂದು ಅದು ಕನೆಕ್ಷನ್ ಸ್ಟಾರ್ಟ್ ಆಗಿದ್ದರೆ ಅಲ್ಲಿಗೆ ಅವರಿಗೆ ಆ ಒಂದು ಟೈಮ್ ಬಂದಿದೆ, ಅವ್ರ ಲೈಫ್ ಹೀಲ್ ಆಗೋ ಟೈಮ್ ಬಂದಿದೆ. ಸೊ ಯಾರು ಇದನ್ನು ನಂಬಲ್ಲ, ಯಾರು ಅದೆಲ್ಲ ಏನೋ ಅಂತಾರೆ, ಅವ್ರದ್ದು ಇನ್ನೂ ಸ್ವಲ್ಪ ಫೇಸ್ ಇದೆ, ಅನುಭವಿಸೋ ಫೇಸ್ ಇದೆ. ಸೊ ಹಾಗಾಗಿ ಅವ್ರು ಅನುಭವಿಸ್ಬೇಕಾಗತ್ತೆ. ಅದನ್ನು ನಾವು ಯಾರೂ ಕೂಡ ಯಾರಿಗೂ ಒತ್ತಾಯ ಮಾಡೋಕ್ಕೆ ಆಗೋದಿಲ್ಲ, ಓಕೆನಾ. ಓಕೆ, ಸೊ ಈಗ ನನ್ನ ಪ್ರಕಾರ ಇದು ಒಂದು ಲೈಕ್ ನಾ ಹೇಳ್ದಂಗೆ 80% ಪಾಸಿಟಿವ್ ಆ್ಯಂಡ್ 20% ನೆಗೆಟಿವ್ ಇರೋದ್ರಿಂದ ಮೇ ಬಿ ಇನ್ 1 ಮಂತಲ್ಲಿ ನೀವೇನಾದರೂ ಚೇಂಜಸ್ನ ನೋಡಬಹುದು ಅಂತ ಅನ್ಕೋತೀನಿ. ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ನಾ ಹೇಳ್ದಂಗೆ ಗ್ರಬೋವೈ ಕಾರ್ಡ್ಸ್ನ ದಯವಿಟ್ಟು ಯೂಸ್ ಮಾಡಿ. ಸ್ಟಾರ್ ಕಾರ್ಡ್ ಇರೋದ್ರಿಂದ ಅವರು ಬೇರೆ ವ್ಯಕ್ತಿಗಳನ್ನು ಇಷ್ಟು ದಿನ ಹೊಗಳ್ತಾ ಇದ್ರು, ಆಯಿತಾ. ನಿನಗಿನ ಅವ್ರು ಬೆಟರ್, ಅಥವಾ ಅವ್ರ ರಿಲೇಷನ್ಶಿಪ್ ನೋಡು ನಮಗಿನ ಚೆನ್ನಾಗಿದೆ, ಅವ್ರ ರಿಲೇಷನ್ಶಿಪ್ಪಲ್ಲಿ ಆ ಹುಡುಗಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ, ನೀನು ಹಿಂಗೆ ಮಾಡ್ತೀಯಾ, ನೀನು ಈ ಥರ ಮಾಡ್ತೀಯಾ. ದೇರ್ ವರ್ ಕಂಪ್ಲೇಂಟ್ಸ್, ದೇರ್ ವಾಸ್ ಅ ಕಂಪ್ಯಾರಿಸನ್ ಇರ್ತಿತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ಇವಾಗ ಅವ್ರಿಗೆ ಅರ್ಥ ಆಗಿದೆ ನನ್ನ ರಿಲೇಷನ್ಶಿಪ್ಪೇ ಎಷ್ಟೋ ಬೆಟರ್ ಇದೆ ಅಂತ. ಅವರಿಗೆ ಆ ನೈಟೆಲ್ಲ ಥಾಟ್ಸ್ ಬರುತ್ತೆ. ಅವ್ರು ಯಾವಾಗೆಲ್ಲ ಮಂಕಾಗ್ತಾರೆ, ನೀವು ಆ ಥರ ಮಂಕಾಗ್ತಾ ಇದ್ದೀರ. ಟೆಲಿಪತಿ ಥರ ವರ್ಕ್ ಆಗ್ತಾಯಿದೆ ಅಂತ ಹೇಳ್ಬಹುದು ನಾನು. ಆ್ಯಂಡ್ ಪೇಜ್ ಆಫ್ ಸ್ವಾಟ್ಸ್ ಇರೋದ್ರಿಂದ ಈ ವ್ಯಕ್ತಿ ಮಾತು ತುಂಬ ಏನು ಹೇಳ್ತೀವಿ, ಕತ್ತಿ ಥರ, ಚಾಕು ಥರ. ಅವ್ರು ಮಾತಾಡಿಬಿಟ್ರೆ ನಿಮ್ಗೆ ಸಡನ್ನಾಗಿ ಬೇಜಾರಾಗುವಂತಹ ಚಾನ್ಸಸ್ ಇರುತ್ತೆ ಪಾಪ. ಆದರೂ ನೀವು ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಐ ಕ್ಯಾನ್ ಸೆನ್ಸ್ ದ್ಯಾಟ್. ಸೊ ಇವರಿಗೆ ನೀವು ಅಟ್ಲೀಸ್ಟ್ 1 ಮಂತ್ ಆದರೂ ಟೈಮ್ ಕೊಡಿ. ದೇರ್ ಕ್ಯಾನ್ ಬಿ ಎ ಚಾನ್ಸ್ ಆಫ್ ರೀಕನ್ಸಿಲೇಷನ್. ನಾನು ಈಗ ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ ಪ್ಲೇ ಲಿಸ್ಟನ್ನು ಹಾಕ್ತೀನಿ, ದಯವಿಟ್ಟು ಹೋಗಿ. ನಿಮ್ಮ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಲೈಕ್ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೂ ಅಲ್ಲಿ ಸೊಲ್ಯೂಷನ್ ಇದೆ. ದಯವಿಟ್ಟು ಯೂಸ್ ಮಾಡಿ, ಒಂದು ಸ್ವಲ್ಪ ದಿನ ಯೂಸ್ ಮಾಡಿ, ನೋಡೋಣ ಏನು ಚೇಂಜಸ್ ಆಗುತ್ತೆ ಅಂತ. ನಾನು ರಿಚುವಲ್ಸ್ ಜೊತೆ, ಪೋರ್ಟಲ್ಸ್ ಜೊತೆ ಎಲ್ಲ ಬರ್ತಾನೆ ಇದ್ದೀನಿ, ಕಮಪ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಸಕ್ಸಸ್ ಸ್ಟೋರೀಸ್. ಯಾರಿಗೆ ಆಗಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ, ಇದು ಒಂದೇ ನಾನು ಹೇಳೋಕ್ಕೆ ಸಾಧ್ಯ ನಿಮಗೆ, ಓಕೆನಾ. ಎಸ್, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಒಂದು ಸಮ್ಮರಿ ಥರ ಹೇಳಬೇಕು ಅಂತ ಹೇಳಿದ್ರೆ 100% ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದಕ್ಕೇ ನಿಮಗೆ ಅವರ ಥಾಟ್ಸ್ ಬರ್ತಾ ಇದೆ, ಓಕೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಎಲ್ಲೋ ಹೊರಡೋಗ್ಬಿಟ್ರು ಅಥವಾ ನಾನು ಬಿಟ್ಟೇ ಹೋಗ್ಬಿಟ್ರು ಅಂತ ಏನು ಅನ್ಕೋಬೇಡಿ. ಅವ್ರಿಗೆ ನಿಮ್ಮ ಬಗ್ಗೆ ಥಾಟ್ಸ್ ಇದೆ, ಅದು ಪಾಸಿಟಿವ್ ಥಾಟ್ಸ್ ಇದೆ. ಇನ್ನು 20% ನೆಗೆಟಿವ್ ಥಾಟ್ಸ್ ಇರೋದು, ದಟ್ ಈಸ್ ಬಿಕಾಸ್ ಆಫ್ ದೇರ್ ಈಗೋ. ಅವರ ಈಗೋ ಇಶ್ಯೂಸ್ಗೆ ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಸಿನಾರಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಆ್ಯಂಡ್ ನೀವು ಮಾತಾಡಿರೋದು ಕೆಲವು ಸತಿ ಅವ್ರಿಗೆ ಹರ್ಟ್ ಆಗಿರ್ಬೋದು, ಅಥವಾ ಅವ್ರು ಮಾತಾಡಿರೋದೇ ಅವರಿಗೆ ನಿಮಗೆ ಹರ್ಟ್ ಆಗಿದೆ ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದಾರೆ. ಸೊ ಡೋಂಟ್ ವರಿ, ಯೂನಿವರ್ಸ್ ನಿಮ್ಮ ಕನೆಕ್ಷನನ್ನು ಆದಷ್ಟು ಬೇಗ ಕನೆಕ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕ್ಲೇಮ್ ದಿಸ್ ಎನರ್ಜಿ. ಥ್ಯಾಂಕ್ ಯು.